ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಏನು ಅಪ್ಡೇಟ್ ಆಗಿರುತ್ತೆ ಅಂತ ನೀವೇ ಗೆಸ್ ಮಾಡ್ಬೋದು. ಇವತ್ತಿನ ಅಪ್ಡೇಟ್ ಏನಾಗಿರುತ್ತಪ್ಪ ಅಂದರೆ ಆಲ್ರೆಡಿ ನೀವೆಲ್ಲರೂ ತಮ್ಮೇಲೆ ನೋಡಿದ್ದೀರಾ ಅದೇನಂತ. ಏನಂದರೆ ಇವತ್ತು ಕೆಲವೊಬ್ಬರಿಗೆ ಅಮೌಂಟ್ ಬಂದಿಲ್ಲ. ಅಕ್ಟೋಬರು ಮತ್ತು ನವಂಬರು ಅಕ್ಟೋಬರು ಅಮೌಂಟ್ ಇನ್ನೂ ಬಂದಿಲ್ಲ. ಈಗ ಡಿಸೆಂಬ್ರದು ಆಲ್ರೆಡಿ ನಡೀತಾ ಇದೆ ಮಂತು, ಅದರಲ್ಲಿ ಏನೂ ಅಮೌಂಟ್ ಬಂದಿರಲ್ಲ. ಅಷ್ಟು ಅಕ್ಟೋಬರು ಮತ್ತು ನವಂಬರ್ ಅಮೌಂಟ್ ಬಂದಿಲ್ಲ ಅನ್ನೋರು ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕಾದಂಥ ವಿಡಿಯೋ. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅದೇನಂತ ನಿನ್ನೆ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಿಟ್ಟಿದ್ದಾರೆ. ಅದೇನಂತ ನೋಡೋಣ ಬನ್ನಿ. ನಿನ್ನೆ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಿಟ್ಟಿದ್ರು. ನಿನ್ನೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಜಾಸ್ತಿ ಜನ ಯಾರೂ ನೋಡಿದಿರಲಿಲ್ಲ. ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಅಂತ ನಾನು ಬಿಟ್ಟಿದ್ದೆ ಹಾಗೆ ಸುಮ್ಮನೆ. ಮತ್ತು ಸುಮ್ಮನೆ ನಾನು ಅಪ್ಡೇಟ್ ಇದ್ದರೂ ಕೂಡ ಏನು ಹೇಳಿಲ್ಲ ಅಂದರೆ ನಿಮಗೆ ಮೋಸ ಮಾಡೋ ಆಗುತ್ತೆ. ಅದಕ್ಕೆ ಇದು ವಿಡಿಯೋ ಮಾಡ್ತಾ ಇರೋದು. ಅದೇನಂತ ನೋಡೋಣ. ನಿರುದ್ಯೋಗಿಗಳಿಗೆ ಯುವ ನಿಧಿ ಅಡಿ 757 ಕೋಟಿ ಬಿಡುಗಡೆ. ದಿನೇಶ ಗುಳಿಗೌಡ ಪ್ರಶ್ನೆಗೆ ಸಚಿವ ಪಾಟೀಲ್ ಉತ್ತರ ಅಂತ ಹೇಳಿದ್ದಾರೆ. ಅದೇನಂತ ನೋಡೋಣ. ಸುವರ್ಣ ವಿಧಾನಸೌಧ ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಅಡಿ ಇದುವರೆಗೂ 2,84,802 ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದು, ಅವರಿಗೆ 757.92 ಕೋಟಿ ರು ಆರ್ಥಿಕ ನೆರವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. 2024 ನವೆಂಬರ್ 28 ಅಂತ್ಯವರೆಗೂ ಈ ಮೊತ್ತವನ್ನು ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ಅಂದರೆ 2024 ನವೆಂಬರ್ 28 ಅಂತ್ಯದವರೆಗೂ ಇಷ್ಟು ಅಮೌಂಟನ್ನು ಎಲ್ಲರಿಗೂ ಕೊಡಲಾಗಿದೆ ಅಂತ ಹೇಳಿದ್ದಾರೆ ಎಂದು ವಿಧಾನ ಪರಿಷತ್ತಿನಲ್ಲಿ ಸರ್ಕಾರ ಮಾಹಿತಿ ನೀಡಿದೆ. ಅಂದರೆ ವಿಧಾನಸಭಾ ಇರುತ್ತಲ್ಲ, ಅದರಲ್ಲಿ ಹೇಳಿದ್ದಾರೆ ಸರ್ಕಾರದವರು ಅಂತ ಹೇಳಿದ್ದಾರೆ. ಪರಿಷತ್ ಸದಸ್ಯರು ದಿನೇಶ್ ಗುಳಿಗೌಡು ಮತ್ತೆ ಕೇಳಿದ ಪ್ರಶ್ನೆಗೆ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉತ್ತರ ನೀಡಿದ. ಯುವ ನಿಧಿ ಯೋಜನೆ ಪ್ರಾರಂಭವಾದ ನಂತರ ಈವರೆಗೂ ಕೇವಲ 2,327 ಫಲಾನುಭವಿಗಳು ಉದ್ಯೋಗ ಅಥವಾ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂದರೆ ಇಷ್ಟು ಜನರೊಳಗೆ ಈಗ ಯುವ ನಿಧಿ ಫಲಾನುಭವಿಗಳು ಇದ್ದಾರಲ್ಲ, ಅದರಲ್ಲಿ ಬರೀ 2,327 ಫಲಾನುಭವಿಗಳು ಮಾತ್ರ ಅಷ್ಟೇ ಉದ್ಯೋಗ ಇಲ್ಲ ಸ್ವಯಂ ಉದ್ಯೋಗವನ್ನು ತಗೊಂಡಿದ್ದಾರೆ. ಅಲ್ಲಿದು ಉಳಿದ ಜನ ಯಾರಿಗೂ ಇನ್ನೂ ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯುವ ನಿಧಿ ಯೋಜನೆಗೆ ನೋಂದಣಿ ಮಾಡಿದ ಫಲಾನುಭವಿಗಳನ್ನು ಆದ್ಯತೆ ಆಧಾರದ ಮೇಲೆ ಎಷ್ಟು ಈ ನೋಂದಣಿ ಮಾಡಾರ ಯುವ ನಿಧಿ ಯೋಜನೆಗೆ ಮತ್ತೆ ಅಪ್ಲಿಕೇಶನ್ ಯಾರ್ಯಾರು ಹಾಕಿದಾರಲ್ಲ ಅಷ್ಟು ಅವರ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. 17,715 ಫಲಾನುಭವಿಗಳನ್ನು ಸಂಪರ್ಕಿಸಲಾಗಿತ್ತು. ಅಂದರೆ ಎಲ್ಲರಿಗೂ ಕಾಲ್ ಬಂದಿದೆ ಅಂತ ನೀವು ಆಲ್ರೆಡಿ ಹೇಳಿದ್ದೀರಾ ಎಲ್ಲರೂ. ಅದು ಕಾಲು ಇದ್ರಿಗೋಸ್ಕರನೇ ಅವರು ಒಂದು ಕನ್ಫರ್ಮೇಷನ್ ಇರುತ್ತೆ. ಅಂದರೆ ನೀವು ಇನ್ನೂ ನಿಮಗೇನು ಉದ್ಯೋಗ ಸಿಕ್ಕಿಲ್ಲ ಇಲ್ಲ ಸಿಕ್ಬಿಟ್ಟಿದೆ ಅನ್ನೋದು ನಿಮಗೆ ಕನ್ಫರ್ಮ್ ಮಾಡ್ಕೊಳ್ಳೋಗೋಸ್ಕರ ಕಾಲ್ ಮಾಡಿ ನಿಮಗೆ ಕೇಳಿರ್ತಾರೆ. ಅದು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ 2,327 ಫಲಾನುಭವಿಗಳಿಗೆ ಉದ್ಯೋಗ ಲಭಿಸಿರುವುದು. ಅಂದರೆ ಆ ಕಾಲು ರಿಸೀವ್ ಮಾಡಿ ಯಾರು ರೆಸ್ಪಾನ್ಸ್ ಮಾಡಿದ್ದೀರಾ, ಯಾರು ರೆಸ್ಪಾನ್ಸ್ ಮಾಡದೇ ಇದ್ದೀರಾ, ಏನೇನು ಅವರಿಗೆ ಅವ್ರ ಡಾಟಾ ಪ್ರಕಾರ 2,327 ಫಲಾನುಭವಿಗಳಿಗೆ ಉದ್ಯೋಗ ಲಭಿಸಿದೆ ಅಂತ ಖಾತ್ರಿಯಾಗಿದೆ ಅಂತ ಹೇಳಿದ್ದಾರೆ. ಮುಂದೆ ಹೀಗಾಗಿ ಈ ಫಲಾನುಭವಿಗಳು ಉದ್ಯೋಗ ಕಂಡುಕೊಂಡ ಕಾರಣ ಇವರಿಗೆ ಮಾಸಿಕ ಭತ್ಯೆಯನ್ನು ನಿಲ್ಲಿಸಲಾಗಿದೆ. ಯಾರ್ಯಾರು ಉದ್ಯೋಗ ಕಂಡುಕೊಂಡಾರಲ್ಲ, ಸ್ವಯಂ ಯಾರ್ಯಾರಿಗೆ ಕೆಲಸ ಸಿಕ್ಕಿದೆಯಲ್ಲ ಆಲ್ರೆಡಿ, ಅವರಿಗೆಲ್ಲ ನಾವು ಕೊಡ್ತಾ ಇಲ್ಲ, ಅಮೌಂಟು ನಿಲ್ಲಿಸ್ಬಿಟ್ಟಿವಿ, ಯುವ ನಿಧಿ ಅಮೌಂಟ್ ಕೊಡೋದನ್ನು ನಿಲ್ಲಿಸ್ಬಿಟ್ಟಿವಿ ಅಂತ ಹೇಳಿದ್ದಾರೆ. ಇಷ್ಟೇ ಮಾಹಿತಿ ಇರುತ್ತೆ. ಆಲ್ರೆಡಿ ಏನಿತ್ತು ಅಪ್ಡೇಟ್ ಅಂತ ಹೇಳಿದ್ದೀನಿ. ಅದರಲ್ಲಿ ನಂದು ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಅದರಲ್ಲಿ ನಿಮಗೆ ಅದು ಏನಿದೆ ಪೇಪರಲ್ಲಿ ಫುಲ್ಲು ಮಾಹಿತಿ ನಾನು ಅದರಲ್ಲೇ ಶೇರ್ ಮಾಡ್ತೀನಿ. ಯಾರು ನನ್ನ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ತೀರಿ ಅಲ್ಲೆಲ್ಲ ನಿಮಗೆ ಆವಾಗಿಂದ ಅವಾಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅದಕ್ಕೆ ನಮ್ಮ ಟೆಲಿಗ್ರಾಮ್ಗೆ ಗ್ರೂಪ್ಗೆ ಜಾಯ್ನ್ ಆಗಿ, ಮತ್ತು ನಿಮ್ಮದೇನೇ ಕ್ವಶನ್ ಇದ್ದರೂ ಅಲ್ಲೇ ಬಂದು ಕಮೆಂಟ್ ಮಾಡಿ. ಯೂಟ್ಯೂಬ್ ಒಳಗೆ ಕಮೆಂಟ್ ಮಾಡಿ ಆದರೆ ಅಲ್ಲಿನೂ ಕಮೆಂಟ್ ಮಾಡಿ, ಅಲ್ಲಿನೂ ಮಾಡಿ. ಅಂದರೆ ಜಲ್ದಿ ರೆಸ್ಪಾನ್ಸ್ ಸಿಗೋದು ಟೆಲಿಗ್ರಾಮಲ್ಲೇ. ನಿಮ್ದು ಏನೇನು ಡೌಟ್ ಇದ್ದರೂ ನಾವು ಅಲ್ಲಿ ಬಂದು ಸಾಲ್ವ್ ಮಾಡ್ತೀವಿ. ಮತ್ತು ನಿಮ್ಮದು ಏನೇ ಈಗ ಅಮೌಂಟ್ ಬಂದಿಲ್ಲ ಅಂತ ಇದ್ದಾರಲ್ಲ, ಆಲ್ರೆಡಿ ಅದರ ಮೇಲೆಲ್ಲ ಚರ್ಚೆ ಸ್ಟಾರ್ಟ್ ಆಗಿದೆ. ಅಮೌಂಟ್ ನಿಮಗೂ ಕ್ರೆಡಿಟ್ ಆಗುತ್ತೆ, ಇನ್ನೂ ಸ್ವಲ್ಪ ದಿನದಲ್ಲೇ ಕ್ರೆಡಿಟ್ ಆಗ್ಬೋದು. ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ, ಒಂದು ಅಮೌಂಟ್ ಬಂದೇ ಬರುತ್ತೆ ಅಂತ ಒಂದು ಗುಡ್ ನ್ಯೂಸ್ ಇದೆ ಅಂತ ಅನ್ಕೋಬೋದು. ಇವತ್ತು ಸ್ವಲ್ಪ ದಿನದಲ್ಲಿ ಇದು ಬಿಟ್ಟಿದ್ದಾರೆ ಅಂದರೆ ಸ್ವಲ್ಪ ದಿನ ಆದಮೇಲೆ ಅಮೌಂಟ್ ಕೂಡ ರಿಲೀಸ್ ಮಾಡ್ತಿರ್ಬೋದು ಅಂತ ನಮ್ಮ
ನಮ್ದು ಅನಿಸಿಕೆ. ಬಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾರ್ಯಾರಿಗೆ ಇದು ಇನ್ನುವರೆಗೂ ಏನೇನು ಸೆಲ್ಫ್ ಡಿಕ್ಲರೇಷನ್ ಆಗಲಿ ಮತ್ತು ಈಗ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡೋದಾಗಲಿ ಇನ್ನೂ ಯಾರು ಮಾಡಿಲ್ಲ, ಬೇಗ ಬೇಗ ಹೋಗಿ ಮಾಡ್ಕೊಳ್ಳಿ. ಯಾರಿಗೆ ಮಾಡೋಕ್ಕಾಗ್ತಾಯಿಲ್ಲ, ಏನಾದರೂ ಪ್ರಾಬ್ಲಮ್ ಬರ್ತಾಯಿದ್ರೆ ನಮಗೆ ಕೇಳಿ, ನಾವು ಹೇಳ್ತೀವಿ. ಮತ್ತು ಅದನ್ನು ಬಿಟ್ಟು ನಿಮಗೆ ಮಾಡೋಕ್ಕಾಗ್ತಿಲ್ಲ ನೀವೇ ಮಾಡಿಕೊಡಿ ಅಂದರೆ ನಾವೇ ಮಾಡಿಕೊಡ್ತೀವಿ. ಅದು ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ, ಅದರಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.